ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡೀನಿ. ನಾನು ಚೆನ್ನಾಗಿದ್ದೀನಿ. ನೋಡ್ರಿಲ್ಲೇ ಮುಂಜಾನೆ ನೋಡ್ರಿಲ್ಲ ಹೆಂಗೈತೆ ವಾತಾವರಣ. ಬೆಳಗ್ಗಿಂದೆಲ್ಲ ನೀರು ಹೊಡೆಯೋದು ಎಲ್ಲ ಆಯ್ತು ನೋಡ್ರಿಲ್ಲೇ. ಬೆಳಗ್ಗೆ ಕೆಲಸ ಇವತ್ತು ರಂಗೋಲಿ ಹಾಕಿನ ಸಣ್ಣದಾಗಿ ಒಂದು. ಇಲ್ಲಿ ನೋಡ್ರಿ ಬೆಳಗ್ಗೆ ಬೇಗನೆ ಹೇಳ್ಬೇಕು. ನೋಡ್ರಿಲ್ಲೇ ಎಷ್ಟು ಚೆನ್ನಾಗೈತಿ ನೋಡ್ರಿಲ್ಲ ವಾತಾವರಣ. ಈಗ ನೋಡ್ರಿ ಒಳಗೆ ಬಂದೀಗ ಎಲ್ಲ ಕೆಲಸ ಮುಗೀತು. ಕಸ ಗುಡಿಸೋದು ಎಲ್ಲ ಆಗೈತಿ. ನೋಡ್ರಿ ಈಗ ಇಲ್ಲಿ ನೋಡ್ರಿ ಇಲ್ಲಿ ಹಿಟ್ಟೆಲ್ಲ ಜಲ್ಲಿಸಿ ಇಟ್ಟತಿ ಎಲ್ಲ ಈಗ ಜಿಗಟ್ ಮಾಡಿಟ್ಟವಿ. ಈ ರೊಟ್ಟಿದು ಆಮೇಲೆ ಸ್ಟಾರ್ಟ್ ಮಾಡ್ತಾನೆ ರೀ. ಈಗ ಸ್ಟಾರ್ಟ್ ಮಾಡೋಂಗಿಲ್ಲ. ಹುಡುಗರ ಮಕ್ಕಳನ್ನೆಲ್ಲ ಕಳಿಸ್ಬೇಕು. ಕಳಿಸಿ ಆಮೇಲೆ ಸ್ಟಾರ್ಟ್ ಮಾಡ್ಬೇಕತಿ. ಇಲ್ಲಿ ನೋಡ್ರಿ ಇಲ್ಲಿ ಹಿತ್ತಲ್ದ ಹೆಂಗೆ ಯಾವ ಥರ ಐತೆ ನೋಡಿ ತೋರಿಸ್ತಾನೆ ರೀ. ನೋಡ್ರಿ ಇಲ್ಲಿ ಬಾಜು ಮನೆಯವ್ರಿ ಅವು ಕೋಳಿ ಹೆಂಗೆ ಬಂದವು. ನಮ್ಮ ಮನೆ ಹಿತ್ತಲ್ದಾಗೆ ಇರ್ತಾವೆ ನೋಡ್ರಿ ಅವು. ಇಲ್ಲಿ ನೋಡ್ರಿ ಹೆಂಗೈತೆ ಬೆಳಗ್ಗಿನ ಒಳ್ಳೆಯ 6 ಗಂಟೆ ಸಮಯ ನೋಡ್ರಿ. ಈಗ ಎಷ್ಟು ಚುಮ್ಮ ನೋಡ್ರಿ ಇಲ್ಲಿ ಇನ್ನೂ ಬೆಳಕು ಹರಿತಾ ಐತಿ. ವಾತಾವರಣ ನೋಡ್ರಿ ಎಷ್ಟು ಫ್ರೆಶ್ ಐತೆ ನೋಡ್ರಿ. ಬೆಳಗ್ಗೆ ಇತ್ತಂದ್ರೆ ಬೆಳಗ್ಗೆ ಬೇಗ ಎದ್ವಿ ಅಂದ್ರೆ ಇದನ್ನೆಲ್ಲ ನೋಡ್ಬೋದು ನೋಡ್ರಿ. ಈ ಥರ ಐತೆ ನೋಡ್ರಿ ನಮ್ಮ ಹಿತ್ತಲ ನೋಡ್ರಿ. ಇದು ನೀವು ನೋಡಲಿ ಅಂತ ತೋರ್ಸಾಕತ್ತಾನೆ. ಇಲ್ಲಿ ನೋಡ್ರಿ ಕೋಳಿಗಳು ಹೆಂಗೆ ಅಲ್ಲಿ ಬೆಳಗ್ಗೆನೇ ಎಷ್ಟು ಬೇಗ ಬಂದವು ನೋಡ್ರಿ. ನೋಡ್ರಿಲ್ಲ ಇನ್ನೂ ಹೂ ಹರಿದ ಆಗೈತ್ರಿ. ನಾವು ಆಗಲೇ ಹೂ ಹರಿದಿಟ್ಟಿದ್ದೆ ನೋಡ್ರಿಲ್ಲಿ. ಹೂವೆಲ್ಲ ಹರಿದಿಟ್ಟದ ಪೂಜೆಗೆ ನೋಡ್ರಿಲ್ಲ. ಒಂದು 3-4 ಥರ ಬಿಡ್ತೇವ್ರಿ ನಮ್ಮ ಹಿತ್ತಲದೊಳಗೆ ಹೂವನ್ನ. ಒಂದು 4 ಕಲರ್ ಅಂತ ಹೇಳ್ಬೋದು. ನೋಡ್ರಿ ಪೂಜೆಗೆ ನೀರು ತುಂಬಿಟ್ಟತಿ ನೋಡ್ರಿ. ಪಟಾಪಟನೇ ಬೆಳಗಿನ ಕೆಲಸ ಮುಗಿಸ್ಕೊಂಡ್ವಿ ಅಂದ್ರೆ ದೌಡ್ ಮತ್ತು ಅಡುಗೆಗೆ ಸ್ಟಾರ್ಟ್ ಮಾಡ್ಬೋದು ರೀ. ಇಲ್ಲಿ ನೋಡ್ರಿ ಹುಡುಗರು ಹೋಗೋದ್ರಾಗನ ಮಾಡ್ಬೇಕತ್ರಿ. ಇಲ್ಲಿ ನೋಡ್ರಿ ಹೀರೆಕಾಯಿ ಪಲ್ಯ ಮಾಡಿದ್ರಾತು. ಇವತ್ತು ರೊಟ್ಟಿನ ಕಟ್ಬೇಕು ಟಿಫನ್ ಅಂತಂದು ಲಂಚ್ ಬಾಕ್ಸಿಗೆ. ಟಿಫನ್ ರೊಟ್ಟಿ ಅದನ್ನ ಹಾಕತಿ, ಲಂಚ್ ಬಾಕ್ಸಿಗೆ ಅದನ್ನ ಹಾಕತಿ ಅಂಥೇಳಿ ನೋಡಿರಿ. ಹೀರೆಕಾಯಿ ಹೆಚ್ಕೊಂಡತ್ತಂತಂದು ಇದು ಮಾಡಿದ್ರೆ ನೋಡಿರಿ. ಹೀರೆಕಾಯಿ ಹೆಚ್ಚಾಕದ ಒಂದು 4 ಇದ್ದು ರೀ. ಅವು ಅರ್ಧ kg ಬಂದಿದ್ವು ನೋಡ್ರಿ. ಇಲ್ಲಿ ಒಂದು 2-3 ಅಷ್ಟೇ ಬಂದವ್ರಿ. ಚಲೋ ಅಷ್ಟು ಹುಳ ಅಂದ್ರೆ ಹುಳ ನೋಡ್ರಿ. ಇಲ್ಲಿ ತೋರಿಸ್ತೇನೆ ನಿಮ್ಗೆ. ಇವಿಷ್ಟ ಬಂದವ್ರಿ. ಪೂರ್ತಿ ಹುಳಾನ ಬಂದ ನೋಡ್ರಿ. ನೋಡೋಕೆ ಎಷ್ಟು ಚಲೋ ಐತ್ರಿ ಅದು. ಆದ್ರೆ ಅದ್ರೊಳಗೆ ಬರೀ ಹುಳಾನ ನೋಡ್ರಿ. ಇಲ್ಲಿ ಎಷ್ಟು ಬಂದೈತಿ ವೇಸ್ಟೇಜ್ ಹಿಂಗೆ ನೋಡ್ರಿ ಬರೀ. ಇಲ್ಲಿ ನೋಡ್ರಿ ಪಲ್ಯ ಇಟ್ಟನಿ. ಪಲ್ಯ ಮಾಡಕ್ಕೆ ಹೀರೆಕಾಯಿ ಎಲ್ಲ ಪಲ್ಯ ಮುಗಿಸ್ಕೊಂಡು ಪಟ ಈಗ ಇದನ್ನ ಪಲ್ಯ ಆಗಿಂದ ಆಮೇಲೆ ರೊಟ್ಟಿಗೆ ತಗೊಳಕ್ಕೆ ಕುಂದಿರ್ತೇನೆ ರೀ. ಮಿಷಿನಿಗೆ ಹಾಕಿರ್ತೇವಲ್ರಿ ನಾವು. ಭಾಳ ಬೇಕಾಕತಿ ರೊಟ್ಟಿ. ಈ ಪಲ್ಯ ಮಾಡ್ಕೊಂಡು ಇಲ್ಲಿ ನೋಡ್ರಿ ಎಲ್ಲ ಪಲ್ಯ. ಈ ಪಲ್ಯ ಮುಚ್ಚಿಟ್ಟು ನಾನು ರೊಟ್ಟಿ ತೊಗೊಂಬರಕ್ಕೆ ಹೋಗ್ಕನ್ರಿ. ಇಲ್ಲಿ ನೋಡ್ರಿ ರೊಟ್ಟಿ ತೊಗೊಂಬಂದಿಟ್ಟೆ. ಈ ಹುಡುಗರಿಗೆ ಒಂದು ಸ್ವಲ್ಪ ಒಂದು 5-6 ರೊಟ್ಟಿ ಬೇಯಿಸ್ಕೊಂಡೆ ಅಂದ್ರೆ ಅವ್ರಿಗೆ ಒಂದು ತಿನ್ನಾಕ ಅವ್ರಿಗೆ ಕಟ್ಟಕ್ಕೆ ಹಾಕವ್ರಿ ಲಂಚ್ ಬಾಕ್ಸಿಗೆ. ಇಲ್ಲಿ ನೋಡ್ರಿ ಇಲ್ಲಿ ಇಷ್ಟು ರೊಟ್ಟಿ ಬಂದವು. ಈಗ ಅವು ತೆಗೆದಿಟ್ಟನಿ. ಇಲ್ಲಿ ನೋಡ್ರಿ ಇಲ್ಲಿ ಪಟ ಬೇಯಿಸ್ಕೋಬೇಕು. ಈಗ ಅವ್ರಿಗೆ ಕಟ್ ಕಳಿಸ್ಬೇಕಲ್ರಿ. ಹೀಗಾಗಿ ನೋಡ್ರಿ ಇಲ್ಲೇ ಇನ್ನೂ ಒಂದು ರೊಟ್ಟಿನ ನಾನು ಇದು ಮಾಡಿಲ್ಲ ನೋಡ್ರಿ. ಇಲ್ಲೇ ಒಂದು ರೊಟ್ಟಿನ ಇನ್ನೂ ಬೇಯಿಸಿಲ್ಲ ನಾನು. ಇಲ್ಲಿ ಲಂಚ್ ಬಾಕ್ಸ್ ಇಟ್ಟನು ಅಷ್ಟು ಪಟನ ಈಗ ಬೇಯಿಸ್ಕೋಬೇಕು ಈಗ. ಯಾಕಂದ್ರೆ ಅವ್ರಿಗೆ ತಿನ್ನಾಕ ಆಗ್ಬೇಕು, ನಾಷ್ಟ ಮಾಡೋಕೆ ಮತ್ತು ಲಂಚ್ ಬಾಕ್ಸ್ಗೆ ಹಾಕ್ಬೇಕಲ್ರಿ. ಈ ಪಟನ ಬೇಯಿಸ್ತಾನೆ ಈಗ. ಹಂಚ್ಕಾಯಕ್ಕೆ ಇಟ್ಟನೀಗ ನೋಡ್ರಿ. ಇಲ್ಲೇ ಬೇಯಿಸ್ಕೊಂಡೆ ರೊಟ್ಟಿನ. ಈಗ ನೋಡ್ರಿ ಅವ್ರಿಗೆ ಹೀರೆಕಾಯಿ ಪಲ್ಯ ರೊಟ್ಟಿ ಅದನ್ನು ಲಂಚ್ ಬಾಕ್ಸಿಗೆ ಹಾಕ್ತೇನೆ. ಪಟ ಅವ್ರಿಗೆ ಹಾಕಿ ಕಳಿಸಿ ಆಮೇಲೆ ನಾವು ನಾಷ್ಟ ಮಾಡ್ಕೊಂಡು ಆಮೇಲೆ ರೊಟ್ಟಿ ಬೇಯಿಸಕ್ಕೆ ಕುಂದಿರ್ತೀನಿ ನೋಡ್ರಿ. 2 ಬಾಕ್ಸಿಗೆ ಕಟ್ಬೇಕಲ್ರಿ ಇಬ್ರಿಗೆ. ಹೀಗಾಗಿ ಪಟ ಮುಗಿಸ್ಕೊಂಡು ನೋಡ್ರಿ ಇಲ್ಲೇ ಅವಂದು ಇಬ್ಬರಿಗೆ ಎರಡು ಥರ ಇದು ಹಾಕತ್ರಿ. ಈಗ ಇಬ್ರಿಗೆ ಬೇರೆನ ಕಟ್ಟೋದು. ಸ್ಕೂಲ್ ಒಂದಾದ್ರೂ ಬೇರೆನ ಕಟ್ಬೇಕಾಕತ್ರಿ. ಅವ್ರಿಂದ ಬೇರೆ ಇವಂದ ಬೇರೆ. ಈಗ ನೋಡ್ರಿ ರೊಟ್ಟಿನ ಒಂದು 6 ಅಷ್ಟೇ ಬೇಯಿಸಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದವ್ರೇನು ಜಾಸ್ತಿ ತಿನ್ನಂಗಿಲ್ಲ, ಒಂದೊಂದು ರೊಟ್ಟಿ ತಿಂತಾರೆ. ಹೀಗಾಗಿ ಇಬ್ಬರಿಗೆ ಸ್ವಲ್ಪ ರೊಟ್ಟಿನ ನೋಡ್ರಿ ಹಿಂಗೆ ಮುರಿದು ಹಾಕಿದ್ರೆ ಅವ್ರಿಗೆ ತಿನ್ನೋಕೆ ಅನುಕೂಲ ಆಕತಿ. ಹಿಂಗಾಗಿ ಸ್ವಲ್ಪ ಸಣ್ಣಕ್ಕೆ ಮುರಿದಿಟ್ಟಿರ್ತೀನಿ ನೋಡ್ರಿ. ಅವ್ರ ಲಂಚ್ ಬಾಕ್ಸ್ ರೆಡಿ ಆತ್ರಿ. ಈಗ ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ಸಿಗ್ತಾನೆ ರೀ ನಿಮ್ಗೆ. ಇಲ್ಲಿ ನೋಡ್ರಿ ರೊಟ್ಟಿ ಬೇಯಿಸೋದಾಗಿತ್ತು ನಂದು. ಇದು ಮಧ್ಯಾಹ್ನ ರೊಟ್ಟಿ ಒಣಕ್ಕೆ ನೋಡ್ರಿ. ಈಗ ಸ್ವಲ್ಪ ಕೊಡವಿದ್ದು ರೀ, ಅದಕ್ಕೆ ದೊಡ್ಡ ಡ್ರೈ ಮಾಡ್ಬೇಕಾಗಿತ್ತು ನಾನು. ಬಾಕ್ಸ್ ಕಳ್ಸೋದಿತ್ತು ರೊಟ್ಟಿದು.
ನಿಮಗೆ ನಾ ಮಾಡೋ ವಿಡಿಯೋಗಳು ಇಷ್ಟ ಆತಂದ್ರೆ ನನಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಇಷ್ಟ ಆದ್ರೆ ನಿಮ್ಗೆ ಏನಾದ್ರು ಕಮೆಂಟ್ ಹೇಳ್ರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾನೆ ರೀ ಎಲ್ಲರಿಗೂ. ಇಲ್ಲಿ ನೋಡಿರಿ ರೊಟ್ಟಿ ಎಷ್ಟು ಡ್ರೈ ಆಗ್ಯಾವ ಅಂಥೇಳಿ. ಈ ಬಡನ ಅದಾಗಿಂದ ಅವ್ನು ಕಳಿಸ್ಬೇಕ್ರಿ. ಸಾಯಂಕಾಲ ಕಳ್ಸೋದೈತ್ರಿ ಅದು. ರೊಟ್ಟಿ ಒಣಾಕಿ ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದಿರಿ. ನಾನು ಈ ಮಧ್ಯಾಹ್ನದ ಅಡುಗೆ ಒಂದು ಪ್ರಿಪೇರ್ ಮಾಡ್ಬೇಕಾಯ್ತು ನಾನು. ನೋಡಿರಿ ನುಗ್ಗಿಕಾಯಿ ಬೇಯಿಸಿಟ್ಕೊಂಡನಿ. ಒಂದು ಸ್ವಲ್ಪ ಇವತ್ತು ಮಧ್ಯಾಹ್ನ ಏನು ಮಾಡೋದಿಲ್ಲ ರೀ, ಬೇಳೆ ಸಾರು ಒಂದು ಸ್ವಲ್ಪ ಅನ್ನ ಅಷ್ಟು ಮಾಡ್ಕೊಂಡ್ವಿ ಅಂದ್ರೆ ನಾವು ಇಬ್ಬರು ಇರ್ತೀವಿ ರೀ. ನಾನು ನಮ್ಮ ನೀರು ಮಧ್ಯಾಹ್ನ ಊಟಕ್ಕೆ. ಹಿಂಗಾಗಿ ಬೆಳಗಿನ ಹೀರೆಕಾಯಿ ಪಲ್ಯ ಅದು ಸ್ವಲ್ಪ ಇತ್ತು ರೀ. ಹೀಗಾಗಿ ಸ್ವಲ್ಪ ಬೇಳೆ ಸಾರು ಅನ್ನ ಮಾಡಿದ್ರೆ ಅಂತಂತೇಳಿ ಈಗ ನೋಡಿರಿ ನುಗ್ಗಿಕಾಯಿನ ಫ್ರೈ ಮಾಡ್ಕೊತಾನೆ ರೀ ಹಂಗೆ ಸೈಡಿಗೆ. ನೋಡಿರಿ ಇದು ಮಧ್ಯಾಹ್ನದ್ದು 3 ಗಂಟೆ ಆಗಿದ್ದು ನೋಡಿರಿ. ಇಲ್ಲಿ ಬಟ್ಟೆ ಎಲ್ಲ ತೊಳೆದು ಹಾಕೋವಾಗಿದ್ವು ಆತ್ರಿ. ಈಗ ಸಾಯಂಕಾಲಕ್ಕೆ ಹುಡುಗರಿಗೆ ಒಂದು ಸ್ನ್ಯಾಕ್ಸ್ ಅಂಥೇಳಿ ಇಲ್ಲಿ ನೋಡಿರಿ ಮಸಾಲೆ ಶೇಂಗಾ ಮಾಡೀನಿ. ಇವತ್ತಿನ ನನ್ನ ವ್ಲಾಗ್, ನನ್ನ ರೂಟೀನ್ ಈ ಥರ ಇತ್ತು ನೋಡಿರಿ. ನಿಮ್ದು ಯಾವ ಥರ ಇರ್ತೈತಿ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಎಲ್ಲರಿಗೆ ಧನ್ಯವಾದಗಳು ರೀ.